ಗದಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆಯನ್ನು ನೀಡದೆ ನಿರ್ಲಕ್ಷ್ಯ ಮಾಡುತ್ತಿರುವ ಜಿಮ್ಸ್ ನಿರ್ದೇಶಕರ ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗಳ ಮೇಲೆ ಕ್ರಮಕ್ಕೆ ಆಗ್ರಹಿಸಿ ಗದಗ ಜಿಲ್ಲಾ ಸ್ಲಂ ಸಮಿತಿಯ ನೇತೃತ್ವದಲ್ಲಿ ಸಮಿತಿಯ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಈ ಕುರಿತು ಸಮಿತಿಯ ಅಧ್ಯಕ್ಷರಾದ ಇಮ್ತಿಯಾಜ್ ಆರ್ ಮಾನ್ವಿ ಅವರು ಮಾತನಾಡಿ, ಜಿಮ್ಸ್ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಹಲವು ಬಾರಿ ಸಾವು ನೋವುಗಳ ಘಟನೆಗಳು ನಡೆದಿವೆ. ಜಿಮ್ಸ್ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಆಸ್ಪತ್ರೆಯಲ್ಲಿ ಮಾತ್ರೆಗಳು ಇಲ್ಲ, ಇಂಜೆಕ್ಷನ್ ಇಲ್ಲ, ಯಾವುದೇ ಔಷಧಗಳು ಮತ್ತು ಸೌಲಭ್ಯಗಳು ಇಲ್ಲ ಎಂದು ಸುಳ್ಳು ಹೇಳಿ ಬಡ ರೋಗಿಗಳ ಜೀವದ ಜೊತೆಗೆ ಚೆಲ್ಲಾಟ ಆಡುತ್ತಿರುವುದು ಖಂಡನೀಯ. ಕೂಡಲೇ ಇಂತಹ ಬಡ ವಿರೋಧಿ ನಿರ್ದೇಶಕರ ಮೇಲೆ ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಗದಗ ಜಿಲ್ಲಾ ಸ್ಲಂ ಸಮಿತಿ ನೇತೃತ್ವದಲ್ಲಿ ಜಿಮ್ಸ್ ಆಸ್ಪತ್ರೆಯ ಮುಂದೆ ಉಗ್ರವಾದ ಹೋರಾಟವನ್ನು ನಡೆಸಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದರು. ಮನವಿ ನೀಡುವ ಸಂದರ್ಭದಲ್ಲಿ ಸಮಿತಿ ಮುಖಂಡರಾದ ಎಂಬಿ ನದ್ದಾಫಾ, ವಕೀಲರು, ಮಹಿಳಾ ಸಮಿತಿ ಸಂಚಾಲಕಿ ಪರವೀನ ಬಾನು ಹವಲ್ದಾರ್, ಮುಖಂಡರಾದ ಇಬ್ರಾಹಿಂ ಮುಲ್ಲಾ, ಶರಣಪ್ಪ ಸೂಡಿ, ಮೌಲಾಸಾಬಾ ಗಚ್ಚಿ, ಪುಷ್ಪಾ ಬೀಜಾಪುರ, ಮುಕ್ತುಮಸಾಬಾ ಮುಲ್ಲನವರ, ನಜಮುನಿಸಾ ಮುರಗೂಡ, ಸಾಕ್ರುಬಾಯಿ ಗೂಸಾವಿ ಹಾಗೂ ಇನ್ನು ಹಲವರು ಜೊತೆಗಿದ್ದರು. ಗಾಳಪ್ಪ ಹೆಚ್ ಹರಿಜನ್, ಗದಗ. ವಿಸಿಟ್ ಮಾಡಿ ಅಲ್ಲಿ ಏನು ಕ್ರಮ ಇದೆ ಅದನ್ನ ತಕ್ಷಣ ಕ್ರಮ ತಗೋಬೇಕು. ಯಾಕಂದ್ರೆ ಪಾಪ ಬಡವರು ಟ್ಯಾಕ್ಸ್ ಕಟ್ಟಿ ನಮ್ಮ ಟ್ಯಾಕ್ಸ್ ಒಳಗ ಅಲ್ಲಿ ನಡೆಯುವಂತ ಏನು ಜಿಲ್ಲಾಧಿಕಾರಿ ಇರ್ಬೋದು, ವೈದ್ಯಾಧಿಕಾರಿಗಳು ಅವ್ರಿಗೆಲ್ಲರಿಗೂ ಪಗಾರ ಬರ್ತೈತಿ. ನೀವು ನಮ್ಮ ಜನರಿಗೆ ನೋಡಕ್ ಆಗಂಗಿಲ್ಲ ಅಂತಂದ್ರೆ ಮತ್ತೆ ಜನರದ ಸಮಸ್ಯೆನ ಪಗಾರ ಆಗಂಗಿಲ್ಲ ಅಂದ್ರೆ ಮತ್ತೆ ಯಾರಲ್ಲಿ ವೈದ್ಯಾಧಿಕಾರಿ ಇಡುವಂತ ವ್ಯವಸ್ಥೆನೇ ಇಲ್ಲ. ಬೇರೆ ವೈದ್ಯಾಧಿಕಾರಿಗಳನ್ನ ಅಲ್ಲಿ ನೇಮಕ ಮಾಡಿ. ಗದಗ ಜಿಲ್ಲಾ ಸ್ಲಂ ಸಮಿತಿಯಿಂದ ಇವತ್ತು ಏನು ಗದಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಜಿಮ್ಸ್ ಅಲ್ಲಿ ಪ್ರತಿದಿನ ಬಡವರಿಗೆ ಕೊಡ್ತಕ್ಕಂಥ ತೊಂದರೆಗಳನ್ನು ಖಂಡಿಸಿ ಹಾಗೂ ವೈದ್ಯರು ಬಡವರು ಏನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ತಾರ ಅವ್ರಿಗೆಲ್ಲ ಔಷಧಗಳು, ಮಾತ್ರೆಗಳು, ಇಂಜೆಕ್ಷನ್ಗಳು ಹೊರಗೆ ತರಬೇಕು ಅಂತೇಳಿ ಏನು ಸರ್ಕಾರದ ಯೋಜನೆಗಳನ್ನು ಬಡವರಿಗೆ ತಲುಪಿಸಲಾರದಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆ ಜಿಲ್ಲಾ ವೈದ್ಯ ಅಧಿಕಾರಿಗಳ ವಿರುದ್ಧ ಕ್ರಮ ತಗೋಬೇಕು ಅಂತೇಳಿ ಇವತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಮನವಿಯನ್ನು ಕೊಟ್ಟಿದ್ದೀವಿ. ಒಂದು ವೇಳೆ ಏನು ಜಿಲ್ಲಾಸ್ಪತ್ರೆಯಲ್ಲಿ ನಡೆತಕ್ಕಂಥ ಬಡ ಜನರ ನಿರ್ಲಕ್ಷ್ಯ ಮತ್ತು ವಿಳಂಬ ನೀತಿಯನ್ನು ಅದನ್ನು ಖಂಡಿಸಿ ಇವತ್ತೇನು ಹೋರಾಟ ಮಾಡಿದ್ದೀವಿ, ಜಿಲ್ಲಾಧಿಕಾರಿಗಳು ಇದನ್ನು ಗಂಭೀರವಾಗಿ ಪರಿಗಣಿಸಿ ವೈದ್ಯ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು. ಆಮೇಲೆ ಏನು ಸಿಬ್ಬಂದಿಗಳು ಬಡವರ ರೋಗಿಗಳಿಗೆ ಏನು ತೊಂದರೆಯನ್ನು ಕೊಡ್ತಾ ಇದ್ದಾರೆ ಅದನ್ನ ಸರಿಪಡಿಸುವಂತ ಕೆಲಸ ಜಿಲ್ಲಾಧಿಕಾರಿಗಳು ಮಾಡಬೇಕು ಅಂತೇಳಿ ಮನವಿ ಕೊಟ್ಟಿದ್ವಿ. ಒಂದು ವೇಳೆ ಏನಾದರೂ ನಮ್ಮ ಮನವಿಗಳಿಗೆ ಜಿಲ್ಲಾಸ್ಪತ್ರೆಯ ಅಧಿಕಾರಿಗಳ ಮೇಲೆ, ವೈದ್ಯಾಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳೇ ಇದ್ದರೆ ನಾವು ಉಗ್ರವಾದ ಹೋರಾಟ ಈ ಸಂದರ್ಭದಲ್ಲಿ ಮಾಡ್ತೀವಿ ಅಂತೇಳಿ ಮನವಿಯನ್ನು ಕೊಟ್ಟಿದ್ವಿ. ನನ್ನ ಹೆಸರು ಇಮ್ತಿಯಾಜ್ ಮಾನ್ವಿ, ನಮ್ಮ ಸಮಿತಿ ಅಧ್ಯಕ್ಷರು. ದುಡ್ಡು ಕೊಟ್ರೆ ಚಿಕಿತ್ಸೆ, ಇಲ್ಲಾಂದ್ರೆ ಚಿಕಿತ್ಸೆ ಇಲ್ಲ ಹಂಗಂತ ಹೇಳಿ ಮೊನ್ನೆ ನಮ್ಮ ಚಿಕ್ಕಮ್ಮನಿಗೆ ಒಂದು ಹಾರ್ಟ್ ಪ್ರಾಬ್ಲಮ್ ಆಗಿದ್ದಕ್ಕೋಸ್ಕರ ನಾವು ಅಡ್ಮಿಟ್ ಮಾಡಿದ್ವಿ. ಅಲ್ಲಿ ಹೇಳ್ತಾರೆ ಸರ್ ಅವರು, ಇಲ್ಲೇ ನಮ್ಗೆ ಸ್ಟಾಕ್ ಇಲ್ಲ, ಇಂಜೆಕ್ಷನ್ ಮಾಡಕ್ಕೆ ಸ್ಟಾಕ್ ಇಲ್ಲ, ಹೊರಗೆ ಬರ್ಕೊಡ್ತೀವಿ, ನೀವು ಹೊರಗಡೆ ತಗೋರಿ ಅಂತ ಹೇಳಿದ್ರು. ಸರ್ ಎಷ್ಟಾಗತ್ರಿ ಇಂಜೆಕ್ಷನ್ಗೆ ಅಂತ ಕೇಳಿದಾಗ 50,000 to 50,000 ರೂಪಾಯಿ ಆಗತ್ರಿ ಇಂಜೆಕ್ಷನ್ಗೆ ಅಂತ ಹೇಳಿದ್ರು. ಸರ್ ನಿಮ್ ಕಡೆ ಇಲ್ಲ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಒಂದೇ ಮಾತು, ಇಲ್ಲಿ ನಮ್ಮ ಕಡೆ ಈಗ ಹೊಸದಾಗಿ ಬಂದಿದ್ದು ಇಲ್ಲ, ಹಳೇದೈತಿ, ನಾವು ಹಾಕಂದ್ರೆ ಇಂಜೆಕ್ಷನ್ ಹಾಕ್ತಿವಿ, ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಮ್ ಸಂಬಂಧ ಇಲ್ಲ ನೋಡ್ರಿ ಅಂತ ಹೇಳಿ ನಮ್ ಕಡೆಯಿಂದ ರೈಟಿಂಗ್ ಬರೆಸ್ಕೊಂಡು ಸಹಿ ಮಾಡಿಸ್ಕೊಂಡು ಆ ಇಂಜೆಕ್ಷನ್ ಹಾಕಿದ್ರು. ಸರ್ ಇದು ಹಾಕಿದ ಮೇಲೆ ಏನಾಗುತ್ತೆ ಅಂತ ಕೇಳಿದಾಗ, ಇಲ್ರಿ ರಕ್ತ ವಾಂತಿ ಆಗ್ಬೋದು, ರಕ್ತ ಮೋಷನ್ ಆಗ್ಬೋದು, ಹೆಚ್ಚು ಕಡಿಮೆ ಆದ್ರೆ ಜೀವನ ಹೋಗ್ಬೋದು ಹಂಗಂತ ಹೇಳಿ ಹೆದರ್ಸ್ತಾರೆ ನಮ್ಗೆ. ಅವರು ಹೆದರ್ಸಿ ಆ ಇಂಜೆಕ್ಷನ್ ಹಾಕಿದ ಮೇಲೇನು ಏನೂ ಆಗಿಲ್ಲ ದೇವ್ರ ದಯೆಯಿಂದ. ಇಂಜೆಕ್ಷನ್ ಹಾಕಿದ ಮೇಲೆ ಅವರು ಆರಾಮಿದ್ರು. ಆಮೇಲೆ ಬೆಳಗ್ಗೆ ತಕ್ಷಣ ಅವ್ರಿಗೆ ಸ್ಟ್ರೆಂತ್ ಹಾಕಿದ್ರು. ಸ್ಟ್ರೆಂತ್ ಹಾಕಿದ ಮೇಲೆ ಎಂಜಿಯೋಗ್ರಾಫ್ ಮಾಡಿದೀವಿ, ನಮ್ಗೆ 7,000 ರೂಪಾಯಿ ಕಟ್ರಿ ಅಂತಾನು ಕೂಡ ಹೇಳಿದ್ರು. ಆ 7,000 ರೂಪಾಯಿ ಕಟ್ಟುದಿತ್ತು ಅಂತಂದಿದ್ರೆ ನಾವ್ ಯಾಕ ಜಿಲ್ಲಾಸ್ಪತ್ರೆಗೆ ಹೋಗಿದೀವ್ರಿ, ಇದು ಖಾಸಗಿ ದವಾಖಾನೆಗೆ ಹೋಗಿ ನಾವು ಅಡ್ಮಿಟ್ ಆಗಿದ್ರು ಟ್ರೀಟ್ಮೆಂಟ್ ತಗೊಂತಿದೀವಿ. ನಾವ್ ಏನು ಇಲ್ಲ ಅಂತ ಹೇಳಿ ಜಿಲ್ಲಾಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತಗೋಬೇಕಾದ್ರೆ ನಮ್ಗೆ ಹಿಂಗೆಲ್ಲ ವೈದ್ಯರು ಈ ತರ ಕಾಡಿಸ್ತಾರ. ಅದಕ್ಕೆ ಇದು ಒಂದ ಪ್ರಶ್ನೆ ಅಲ್ರಿ. ಆಮೇಲೆ ಇನ್ಸುಲೇಷನ್ ಬರ್ದು ಕೊಟ್ಟ ಡಾಕ್ಟರ್ ಬರ್ತಾರ, 3-4 ಬಾಟ್ಲಿ ಬರ್ತಾರ. ಅಲ್ಲಿ ಕೇಳಿದ್ರುವಾಗ ಅವ್ರು ಅಂತಾರ, ಇಲ್ರಿ ಸ್ಟಾಕ್ ಇಲ್ಲ, ಒಂದೊಂದೇ ತಗೊಂಡ್ ಹೋಗ್ರಿ ಅಂತಾರ. ಹಿಂಗೆಲ್ಲ ಹಲವಾರು ಸಮಸ್ಯೆಗಳು ಆಗತ್ತವ್ರ ನಮ್ಗೆ. ಅದಕ್ಕೋಸ್ಕರ ಇದು ಎಲ್ಲದೂನು ಬದಿಗಿಟ್ಟು ನಮ್ಗೆ ಆದಷ್ಟು ಬೇಗ ಒಳ್ಳೆ ಟ್ರೀಟ್ಮೆಂಟ್ ಸಿಗಬೇಕು, ಒಳ್ಳೆ ಮೆಡಿಸಿನ್ ಸಿಗಬೇಕು ಅಂತ ಹೇಳಿ ನಮ್ದು ಇದು ಒಂದು ಹೋರಾಟ ರೀ ನಮ್ಮ ಸಮಿತಿಯಿಂದ. ಇನ್ನಷ್ಟು ಸುದ್ದಿಗಳಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂಕುಶ. ಇದು ಜನಪರ ಧ್ವನಿ.